ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾವು ಬಂದಿದ್ದೀವಿ ನಮ್ಮ ಅಡ್ಡಕ್ಕೆ. ಇಲ್ಲಿ ಫುಡ್ ರಿವ್ಯೂ ಕೊಡೋಣ ಅಂತೇಳಿ ಬಂದಿದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ನಿಮಗೂ ಹೇಳ್ತೀನಿ. ಹಾಗೆ ಇದರ ಅಡ್ರೆಸ್ ಹಿರಿಯೂರು ಸರ್ಕಲ್ ರೋಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ, ಮರ್ಚೆಂಟ್ ಪೆಟ್ರೋಲ್ ಬಂಕ್ ಪಕ್ಕ ಇದೆ. ಬನ್ನಿ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಇಲ್ಲಿಗೆ ಫ್ಯಾಮಿಲಿ ಕೂಡ ಬರ್ಬೋದು. ದಿ ಬೆಸ್ಟ್ ನಮ್ಮ ಅಡ್ಡ ಇದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತೀರಾ, ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾವು ಬಂದಿದ್ದೀವಿ ನಮ್ಮ ಅಡ್ಡಕ್ಕೆ. ಇವತ್ತು ಇಲ್ಲಿರೋ ರೆಸಿಪಿನೆಲ್ಲ ಟೇಸ್ಟ್ ಮಾಡಿ ನೋಡೋಣ. ಬನ್ನಿ, ಇವಾಗ ಏನೇನು ತರಿಸಿದ್ದೀನಿ ಅಂತ ಬಿಟ್ಟು ಹೇಳ್ತೀನಿ. ಫಸ್ಟು ಚಿಕನ್ ಲಾಲಿಪಾಪ್ ತರಿಸಿದ್ದೀನಿ. ನೆಕ್ಸ್ಟು ಚಿಕನ್ ಬಿರಿಯಾನಿ, ಚಿಕನ್ 65, ಪೆಪ್ಪರ್ ಚಿಕನ್, ಇದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಇದಕ್ಕೆ ಬಿರಿಯಾನಿಗೆ ಮತ್ತು ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಇದು ಟೇಸ್ಟ್ ಹೇಗಿದೆ ಅಂತ ಬಿಟ್ಟು ಹೇಳ್ತೀನಿ. ಹಾಗೆ ಸಲಾಡ್. ಓಕೆ, ಬನ್ನಿ ಇವಾಗ ಟೇಸ್ಟ್ ಯಾವ್ಯಾವಿದೆ ಅಂತ ಬನ್ನಿ ಇವಾಗ ಚಿಕನ್ ಲಾಲಿಪಾಪ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇದಕ್ಕೆ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಸ್ಪೈಸಿಯಾಗಿ ಚೆನ್ನಾಗಿದೆ. ಚಿಕನ್ ಎಲ್ಲ ಕ್ಲೀನಾಗಿ ಬೆಂದಿದೆ, ಸಖತ್ತಾಗಿದೆ ಟೇಸ್ಟ್ ಮಾಡ್ತಾ ಇದು. ಕ್ರಿಸ್ಪಿಯಾಗೂ ಇದೆ ನೋಡಿ, ಒಳಗಡೆ ಸಾಫ್ಟಾಗಿದೆ. ಇದ್ರ ಜೊತೆಗೆ ಅಷ್ಟೊಂದು ತಿನ್ನಬೇಕು ಅನ್ನೋದಿಲ್ಲ, ಹಂಗೆ ತಿಂದ್ರೂ ಸಖತ್ತಾಗಿದೆ. ಚಿಕನ್ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟು ಚಿಕನ್ ಬಿರಿಯಾನಿ ಟೇಸ್ಟ್ ಹೇಳ್ತೀನಿ. ನೋಡಿ, ಚಿಕನ್ ಬಿರಿಯಾನಿಗೆ ಚೀಸ್ ಕೊಟ್ಟಿದ್ದಾರೆ, ಆರಾಮ್ಸೆ ತಿನ್ಬೋದು, ಇಬ್ಬರು ತಿನ್ಬೋದು. ಇದನ್ನು ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಒಂದು ಲೆಗ್ ಪೀಸು, ಇದೊಂದು ಚಿಕನ್ ಪೀಸು, ಒಂದೆರಡು. ಓಕೆ, ಬನ್ನಿ ಇವಾಗ ಚಿಕನ್ ಬಿರಿಯಾನಿ ಫಸ್ಟ್ ರೈಸ್ ಟೇಸ್ಟ್ ಮಾಡಿ ಹೇಳ್ತೀನಿ, ಆಮೇಲೆ ಚಿಕನ್ ಪೀಸ್ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ. ಇವಾಗ ಫಸ್ಟು ಒಂದ್ಸತಿ ಮೊಸರು ಬಜ್ಜಿ ಹಾಕೊಂಡು ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮೊಸರು ಬಜ್ಜಿ ಹಾಕೊಂಡಿದ್ದೀನೋ ಟೇಸ್ಟ್ ಸಖತ್ತಾಗಿದೆ, ಚೆನ್ನಾಗಿದೆ. ಗ್ರೇವಿ ಹಾಕೊಂಡು ಮಾಡ್ತೀನಿ. ಸೂಪರ್ ಆಗಿದೆ, ಚೆನ್ನಾಗಿದೆ, ಗ್ರೇವಿನೂ ಸಾಕಾಗಿದೆ. ಚಿಕನ್ ಪೀಸ್ ನೋಡೋಣ, ಚೆನ್ನಾಗಿ ಬೆಂದಿದೆ, ಒಳಗಡೆ ಫುಲ್ ಸಾಫ್ಟ್ ಬೆಂದಿದೆ. ಚೆನ್ನಾಗಿದೆ, ಮಸಾಲೆ ಎಲ್ಲ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಇವಾಗ ನೆಕ್ಸ್ಟು ಚಿಕನ್ 65 ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಚೆನ್ನಾಗಿದೆ, ನೋಡೋಕೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದು ಟೇಸ್ಟು ಸಖತ್ತಾಗಿದೆ. ಇದಕ್ಕೆ ಟೊಮೆಟೊ ಸಾಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ಟೇಸ್ಟ್, ಸೂಪರ್ ಆಗಿದೆ, ಚೆನ್ನಾಗೂ ಬೆಂದಿದೆ, ನೋಡೋಕೆ ಸಖತ್ತಾಗಿದೆ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ ನೋಡಿ, ಚೆನ್ನಾಗಿದೆ.
ನೆಕ್ಸ್ಟ್ ಚಿಕನ್ ಪೆಪ್ಪರ್ ಡ್ರೈ, 3 ರೋಟಿ, ಇದಕ್ಕೂ ಮೇಲ್ಗಡೆ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಹಾಕಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ, ಮೇಲ್ಗಡೆ ಚೆನ್ನಾಗಿದೆ, ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿದೆ. ಚಿಕನ್ ಮಾತ್ರ ಸಕ್ಕತ್ತಾಗಿ ಕ್ಲೀನಾಗಿ ಬೆಂದಿದೆ. ಮೇಲ್ಗಡೆ ಪೆಪ್ಪರ್ ಪುಡಿ ಹಾಕಿದೆಲ್ಲ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿದೆ, ಸೂಪರ್ ಇದೆ, ಸ್ಪೈಸಿಯಾಗಿ ಚೆನ್ನಾಗಿದೆ. ಬನ್ನಿ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಇದ್ದದ್ದು ಯಾವುದು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ, ಹಾಗೆ ರೇಟಿಂಗ್ ಹೇಳ್ತೀನಿ ಆಮೇಲೆ. ಓಕೆ, ಇದೆಲ್ಲ ತಿಂಡಿ ಐಟಮ್ಮೆಲ್ಲ ಸೂಪರಾಗಿ ಸಖತ್ತಾಗಿತ್ತು. ಆದರೆ ಇದರಲ್ಲಿ ತುಂಬ ಬೆಸ್ಟಾಗಿರಲ್ಲ ಅಂದರೆ ಚಿಕನ್ ಲಾಲಿಪಾಪು, ಚಿಕನ್ ಬಿರಿಯಾನಿ, ಚಿಕನ್ 65, ಪೆಪ್ಪರ್ ಚಿಕನ್ ಇವೆಲ್ಲವೂ ಸೂಪರಾಗಿ ಸಖತ್ತಾಗಿತ್ತು. ಅದಕ್ಕೆ ಇಷ್ಟು ಐಟಮಲ್ಲಿ ತುಂಬ ಬೆಸ್ಟಾಗಿರೋದು ಯಾವ್ಯಾವ ಐಟಮ್ಗೆ ಎಷ್ಟೆಷ್ಟು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಬಿರಿಯಾನಿಗೆ 10 of 10, ಚಿಕನ್ ಲಾಲಿಪಾಪ್ಗೆ 10 of 10, ಚಿಕನ್ 65ಗೆ 10 of 10, ಚಿಕನ್ ಪೆಪ್ಪರ್ ಡ್ರೈಗೆ 10ಗೆ 8, ಚಿಕನ್ ಬಿರಿಯಾನಿಗೆ 10 of 10. ಇಷ್ಟು ಐಟಮಲ್ಲಿ ಯಾವ್ಯಾವ ಎಷ್ಟೆಷ್ಟು ಕೊಟ್ಟಿದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅನ್ಸುತ್ತೆ. ಅದರಲ್ಲಿ ಯಾವ್ಯಾವ ತುಂಬ ಬೆಸ್ಟಾಗಿದೆ ಅಂತಲೂ ನಿಮಗೆ ಗೊತ್ತಾಗಿದೆ. ನೀವು ಇಲ್ಲಿ ಬಂದಾಗ ನಾನು ಯಾವ ಐಟಮ್ ಟ್ರೈ ಮಾಡಿ ಎಷ್ಟು ಗ್ರೇಡ್ ಕೊಟ್ಟಿದ್ದೀನಿ ಆ ಐಟಮ್ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಓಕೆ, ಬಾಯ್.